ಆರ್ ನಗರದ ಶೆಡ್ನಲ್ಲಿ ರೇಣುಕಾಸ್ವಾಮಿಯನ್ನು ಹತ್ಯೆ ಮಾಡಿರೋದು. ಸದ್ಯ ಅಲ್ಲಿ FSL ತಂಡ ಪರಿಶೀಲನೆಯನ್ನು ಮಾಡ್ತಾ ಇದೆ. ಸಾಕ್ಷ್ಯ ಸಂಗ್ರಹ ಪ್ರಕ್ರಿಯೆ ಮತ್ತು ಡಾಕ್ಯುಮೆಂಟೇಷನ್ ಪ್ರಕ್ರಿಯೆ ಸದ್ಯ ನಡೀತಾ ಇದೆ. ರೇಣುಕಾಸ್ವಾಮಿ ಹತ್ಯೆ ಬಗ್ಗೆ FSL ತಂಡ ಮಾಹಿತಿ ಕಲೆ ಹಾಕ್ತಾ ಇದೆ. ಶೆಡ್ನಲ್ಲಿ ಸಂಪೂರ್ಣವಾದಂಥ ಪರಿಶೀಲನೆಯನ್ನು FSL ಟೀಮ್ ಮಾಡ್ತಾ ಇದೆ. ಫೊರೆನ್ಸಿಕ್ ತಂಡ ಸ್ಥಳಕ್ಕೆ ಆಗಮಿಸಿ ನಿನ್ನೆನೂ ಕೂಡ ಫೊರೆನ್ಸಿಕ್ ಟೀಮ್ ಇತ್ತು. ಅಂದರೆ ಒಂದು ಕ್ರೈಮ್ ಆದಂತಹ ಸಂದರ್ಭದಲ್ಲಿ ಕ್ರೈಮ್ ಸೀನನ್ನು ಸೆಕ್ಯೂರ್ ಮಾಡಲಾಗುತ್ತೆ. ಸದ್ಯ ಆ ಸ್ಥಳದಲ್ಲಿ ಇನ್ನೂ ಹೆಚ್ಚಿನ ಪರಿಶೀಲನೆ ಮತ್ತು ಡಾಕ್ಯುಮೆಂಟೇಷನ್ನ ಪ್ರಕ್ರಿಯೆಯನ್ನು ಪೊಲೀಸರು ಮಾಡ್ತಾ ಇದ್ದಾರೆ. ಅಲ್ಲಿ ಏನೇನು ಸಿಕ್ಕಿದೆ, ಏನಾಗಿದೆ ಅನ್ನೋದರ ಬಗ್ಗೆ ಮಾಹಿತಿ ಕಲೆ ಹಾಕಲಾಗ್ತಾ ಇದೆ. ನೋಡ್ತಾ ಇದ್ದೀರಿ, ಆ ಜಾಗ ಏನಕ್ಕೆ ಬಳಕೆ ಆಗ್ತಾ ಇರಬಹುದು ಅನ್ನೋದಕ್ಕೆ ಒಂದಿಷ್ಟು ಕುರುಹುಗಳು ಸಿಗ್ತಾ ಇದೆ. ಯಾಕಂತಂದರೆ ಅಲ್ಲಿ ಮದ್ಯದ ಬಾಟಲಿಗಳು ಸಿಕ್ಕಿರೋದು, ಮದ್ಯದ ಬಾಟಲಿಗಳು ಒಡೆದು ಹೋಗಿರುವಂಥ ಮದ್ಯದ ಬಾಟಲಿಗಳನ್ನು ನೋಡ್ತಾ ಇದ್ದೀರಿ. ಅಂದರೆ ಇದು ಮೊನ್ನೆ ದರ್ಶನ್ ಕುಡಿದು ಗಲಾಟೆ ಮಾಡಿದ್ರು ಅಂತಲ್ಲ, ಆ ಜಾಗದಲ್ಲಿ ಈ ರೀತಿ ಕುಡಿದು ಮತ್ತು ಆ ರೀತಿಯ ಆಕ್ಟಿವಿಟೀಸ್ ಎಲ್ಲ ಆಗ್ತಿತ್ತು ಅನ್ನೋದಕ್ಕೆ ಒಂದು ರೀತಿ ಸಾಕ್ಷ್ಯಗಳು ಸಿಗ್ತಾ ಇದೆ. ಅಂದರೆ ಈ ಜಾಗ, ಈ 4 ರಿಂದ 5 ಎಕರೆ ಜಾಗ ಅಂತ ಅದರ ಮಾಲೀಕರು ಹೇಳಿದರು ನಿನ್ನೆ. ಆ ಜಾಗ ಏನಕ್ಕೆ ಬಳಕೆ ಆಗ್ತಾ ಇತ್ತು ಅಂತಂದರೆ ಸೀಸ್ ಆದಂಥ ವಾಹನಗಳನ್ನು ತಂದಿಡಲಾಗ್ತಾ ಇತ್ತು ಅಲ್ಲಿ. ಅಷ್ಟಕ್ಕೆ ಮಾತ್ರ ಅಲ್ಲ, ಬದಲಾಗಿ ಇಲ್ಲಿ ಪಾರ್ಟಿ ಗಿರ್ಟಿ ಮಾಡ್ತಾ ಇದ್ರೇನೋ, ಕುಡುಕರ ಅಡ್ಡೆಯಾಗಿತ್ತಾ ಏನೋ ಅನ್ನೋ ಪ್ರಶ್ನೆಗಳು ಕೂಡ ಮೂಡೋ ಥರ ಇದೆ. ಅಲ್ಲಿ ಸಿಕ್ಕಿರುವಂಥ ಒಂದಿಷ್ಟು ದೃಶ್ಯಗಳನ್ನು ನೋಡಿದರೆ ಬಾಟಲ್ಗಳಿದ್ದಾವೆ. ಆ ಬಾಟಲ್ಗಳು ಯಾವ ಸಂದರ್ಭದ್ದು ಅನ್ನೋದರ ಬಗ್ಗೆ ಸ್ಪಷ್ಟತೆ ಇಲ್ಲ. ಆದರೆ ಬಾಟಲ್ಗಳನ್ನು ನೋಡ್ತಾ ಇದ್ದೀರಿ, ಎಣ್ಣೆ ಬಾಟಲ್ಗಳು, ಬಿಯರ್ ಬಾಟಲ್ಗಳನ್ನು ದೃಶ್ಯದಲ್ಲಿ ನೋಡೋದಕ್ಕೆ ಸಾಧ್ಯ ಇದೆ. ಅಂದರೆ ಈ ಜಾಗದಲ್ಲಿ ಸೆಟಲ್ಮೆಂಟ್ ಮಾತುಕತೆಗಳು ಮತ್ತು ಬಡ್ಡಿ ಕಟ್ಟದವರಿಗೆ ಹೊಡೆಯೋದು ಇಂಥದ್ದನ್ನೆಲ್ಲ ವಿನಯ್ ಎಂಬ ಆರೋಪಿ ಮಾಡ್ತಿದ್ದ, ತನ್ನ ಪಟಾಲಂ ಕಟ್ಟಿಕೊಂಡು ಅನ್ನೋ ಮಾಹಿತಿ ಇದೆ. ಅದೇ ಕಾರಣಕ್ಕಾಗಿ ಈ ಜಾಗಕ್ಕೆ ರೇಣುಕಾಸ್ವಾಮಿಯನ್ನು ಕರ್ಕೊಂಡು ಬಂದಿರೋದು. ಸೇಫು, ಯಾರೂ ಇಲ್ಲ, ನಮ್ಮದೇ ಪ್ರಾಪರ್ಟಿ ಮತ್ತು CCTV ದೃಶ್ಯಗಳಿಲ್ಲ ಅಥವಾ CCTVನೇ ಇಲ್ಲ, ಒಂದು ವೇಳೆ ಇದ್ರೂ ಡಿಲೀಟ್ ಮಾಡಿಸಬಹುದು. ಸೊ ಈ ರೀತಿಯ ಲೆಕ್ಕಾಚಾರದ ಕಾರಣಕ್ಕಾಗಿ ರೇಣುಕಾಸ್ವಾಮಿಯನ್ನು ಸ್ಥಳಕ್ಕೆ ಕರ್ಕೊಂಡು ಬಂದಿರೋದು, ಈ ಜಾಗಕ್ಕೆ ಕರ್ಕೊಂಡು ಬಂದಿರೋದು. ಅಲ್ಲಿ ದೃಶ್ಯ ನೀವು ನೋಡ್ತಾ ಇದ್ದೀರಿ, ಆ ಶೆಡ್ಡು ಅಥವಾ ಪ್ರಾಪರ್ಟಿಯ ದೃಶ್ಯವನ್ನು ನೋಡ್ತಾ ಇದ್ದೀರಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.